ಈಗಾಗಲೇ ಈ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳೇನು ಇದ್ರು ಅವರನ್ನ ತೆರವು ಮಾಡಿಸಲಾಯಿತು. ಆದರೆ ಒಂದಷ್ಟು ಇನ್ವೆಸ್ಟಿಗೇಷನ್ ನಡೆಸಿದಂತಹ ಸಂದರ್ಭದಲ್ಲಿ ಇಲ್ಲಿನ ಅಸಲಿಯತ್ತೇನು, ಅಸಲಿ ಸತ್ಯ ಏನು ಅನ್ನುವಂಥದ್ದು ಬಯಲಾಗ್ತಾ ಇದೆ. ಈ ವಾಸಿಂ ಕಾಲನಿ ಆಗಿರಬಹುದು, ವಕೀರ್ ಕಾಲನಿ ಆಗಿರಬಹುದು, ಇದೆಲ್ಲ ಹುಟ್ಕೊಂಡ ನಂತರದಲ್ಲಿ ಆಗಿದ್ದೇನು ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಇದೆಲ್ಲವೂ ಕೂಡ ರಾಜಕೀಯಕ್ಕಾಗಿ, ಒಂದಷ್ಟು ವೋಟ್ ಬ್ಯಾಂಕ್ಗಾಗಿ ನಡೆದಿರುವಂತಹ ಹುನ್ನಾರವ ಅನ್ನುವಂತ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಕೋಗಿಲು ಲೇಔಟ್ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಮುಸ್ಲಿಮರಿಗಾಗಿ ಕೇರಳದ ಸಿಎಂ ಮನ ಮಿಡಿದಿದೆ. ಅಷ್ಟೇ ಯಾಕೆ, ಫಕೀರ್ ವಸೀಂ ಲೇಔಟ್ ನಿವಾಸಿಗಳ ಮನೆ ತೆರವಿಗೆ ಪಾಕಿಸ್ತಾನವೇ ಖ್ಯಾತೆ ತೆಗೆದಿದೆ. ಇಷ್ಟೆಲ್ಲ ಆದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಕರಡು ಜೋರು ಅಂದಿದೆ. ಕೊನೆಗೂ ಭೂಮಿ ನುಂಗಿದವರಿಗೆ ಸರ್ಕಾರ ಫ್ಲಾಟ್ ಭಾಗ್ಯ ಕರುಣಿಸಿದೆ. ಕೋಗಿಲು ಲೇಔಟ್ನಲ್ಲಿ ರಿಪಬ್ಲಿಕ್ ರಿಯಾಲಿಟಿ ಚೆಕ್, ಮತ್ತೊಂದು ಕರಾಳ ಸತ್ಯ ಬಯಲಿಗೆಳೆದ ರಿಪಬ್ಲಿಕ್. ಕೋಗಿಲು ಲೇಔಟ್ನ ಒಂದೊಂದೇ ಕರಾಳ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲುಗೆಳಿತಾ ಇದೆ. ಭೂಮಿ ನುಂಗಿದವರ ನಿಜ ಬಣ್ಣವನ್ನ ಬಟಾ ಬಯಲು ಮಾಡಿದೆ. ಇದೀಗ ಕೋಗಿಲು ಲೇಔಟ್ ಮತ್ತೊಂದು ರಹಸ್ಯವನ್ನ ತೆರೆದಿಟ್ಟಿದೆ. 20 ರಿಂದ 30 ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಿದ್ದೀವಿ ಅಂತ ಹೇಳೋ ಅಕ್ರಮ ನಿವಾಸಿಗಳ ಅಸಲಿ ಮುಖವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಚುನಾವಣೆ ವೇಳೆಯೇ ರೆಡಿಯಾಗಿತ್ತು ಆಧಾರ್. ಕೋಗಿಲು ಲೇಔಟ್ನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆದಾಗ 30 ವರ್ಷಗಳಿಂದ ನಾವು ಇಲ್ಲೇ ವಾಸ ಮಾಡ್ತಾ ಇದ್ವಿ ಅನ್ನೋರ ದಾಖಲೆಗಳನ್ನ ಪರಿಶೀಲಿಸಿದೆ. ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಅಸಲಿ ಸತ್ಯ ಬಟಾ ಬಯಲಾಗಿದೆ. ಬಹುತೇಕ ಜನರ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ಐಡಿಗಳು ಸಿದ್ಧವಾಗಿರುವುದು 2-3 ವರ್ಷಗಳ ಹಿಂದೆ. ನಿಜ, ಕೋಗಿಲು ಲೇಔಟ್ನ ಬಹುತೇಕ ಅಕ್ರಮ ನಿವಾಸಿಗಳ ದಾಖಲೆಗಳು ಸಿದ್ಧವಾಗಿರೋದು 2-3 ವರ್ಷಗಳ ಹಿಂದೆ. 2023-2024 ಚುನಾವಣೆ ಸಂದರ್ಭದಲ್ಲಿ ಅಕ್ರಮ ನಿವಾಸಿಗಳ ಆಧಾರ್ ಕಾರ್ಡ್, ವೋಟರ್ ಐಡಿ ರೆಡಿಯಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ರಿವೀಲ್ ಆಗಿದೆ. ಹಾಗಾದ್ರೆ ಚುನಾವಣೆಗಾಗಿ ಜನರನ್ನ ಕೋಗಿಲು ಲೇಔಟ್ಗೆ ಕರೆತರಲಾಯ್ತಾ? ಕೋಗಿಲು ಅಕ್ರಮ ನಿವಾಸಿಗಳ ಹಿಂದೆ ಎಲೆಕ್ಷನ್ ಗಿಮಿಕ್ ಇದೆಯಾ? ಅಷ್ಟಕ್ಕೂ ಅಕ್ರಮಗಳನ್ನ ಮಾಡಿದ್ಯಾರು ಅನ್ನೋದೇ ಸದ್ಯದ ಪ್ರಶ್ನೆ. ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಾಗಲೇ ಈ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳೇನು ಇದ್ರು ಅವರನ್ನ ತೆರವು ಮಾಡಿಸಲಾಯಿತು. ಆದರೆ ಒಂದಷ್ಟು ಇನ್ವೆಸ್ಟಿಗೇಷನ್ ನಡೆಸಿದಂತಹ ಸಂದರ್ಭದಲ್ಲಿ ಇಲ್ಲಿನ ಅಸಲಿಯತ್ತೇನು, ಅಸಲಿ ಸತ್ಯ ಏನು ಅನ್ನುವಂಥದ್ದು ಬಯಲಾಗ್ತಾ ಇದೆ. ಈ ವಾಸಿಂ ಕಾಲನಿ ಆಗಿರಬಹುದು, ವಕೀರ್ ಕಾಲನಿ ಆಗಿರಬಹುದು, ಇದೆಲ್ಲ ಹುಟ್ಕೊಂಡ ನಂತರದಲ್ಲಿ ಆಗಿದ್ದೇನು ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಇದೆಲ್ಲವೂ ಕೂಡ ರಾಜಕೀಯಕ್ಕಾಗಿ, ಒಂದಷ್ಟು ವೋಟ್ ಬ್ಯಾಂಕ್ಗಾಗಿ ನಡೆದಿರುವಂತಹ ಹುನ್ನಾರವ ಅನ್ನುವಂತ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಕೋಗಿಲು ಲೇಔಟ್ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಮುಸ್ಲಿಮರಿಗಾಗಿ ಕೇರಳದ ಸಿಎಂ ಮನ ಮಿಡಿದಿದೆ. ಅಷ್ಟೇ ಯಾಕೆ, ಫಕೀರ್ ವಸೀಂ ಲೇಔಟ್ ನಿವಾಸಿಗಳ ಮನೆ ತೆರವಿಗೆ ಪಾಕಿಸ್ತಾನವೇ ಖ್ಯಾತೆ ತೆಗೆದಿದೆ. ಇಷ್ಟೆಲ್ಲ ಆದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಕರಡು ಜೋರು ಅಂದಿದೆ. ಕೊನೆಗೂ ಭೂಮಿ ನುಂಗಿದವರಿಗೆ ಸರ್ಕಾರ ಫ್ಲಾಟ್ ಭಾಗ್ಯ ಕರುಣಿಸಿದೆ. ಕೋಗಿಲು ಲೇಔಟ್ನಲ್ಲಿ ರಿಪಬ್ಲಿಕ್ ರಿಯಾಲಿಟಿ ಚೆಕ್, ಮತ್ತೊಂದು ಕರಾಳ ಸತ್ಯ ಬಯಲಿಗೆಳೆದ ರಿಪಬ್ಲಿಕ್. ಕೋಗಿಲು ಲೇಔಟ್ನ ಒಂದೊಂದೇ ಕರಾಳ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲುಗೆಳಿತಾ ಇದೆ. ಭೂಮಿ ನುಂಗಿದವರ ನಿಜ ಬಣ್ಣವನ್ನ ಬಟಾ ಬಯಲು ಮಾಡಿದೆ. ಇದೀಗ ಕೋಗಿಲು ಲೇಔಟ್ ಮತ್ತೊಂದು ರಹಸ್ಯವನ್ನ ತೆರೆದಿಟ್ಟಿದೆ. 20 ರಿಂದ 30 ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಿದ್ದೀವಿ ಅಂತ ಹೇಳೋ ಅಕ್ರಮ ನಿವಾಸಿಗಳ ಅಸಲಿ ಮುಖವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಚುನಾವಣೆ ವೇಳೆಯೇ ರೆಡಿಯಾಗಿತ್ತು ಆಧಾರ್. ಕೋಗಿಲು ಲೇಔಟ್ನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆದಾಗ 30 ವರ್ಷಗಳಿಂದ ನಾವು ಇಲ್ಲೇ ವಾಸ ಮಾಡ್ತಾ ಇದ್ವಿ ಅನ್ನೋರ ದಾಖಲೆಗಳನ್ನ ಪರಿಶೀಲಿಸಿದೆ. ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಅಸಲಿ ಸತ್ಯ ಬಟಾ ಬಯಲಾಗಿದೆ. ಬಹುತೇಕ ಜನರ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ಐಡಿಗಳು ಸಿದ್ಧವಾಗಿರೋದು 2-3 ವರ್ಷಗಳ ಹಿಂದೆ.
ನಿಜ. ಕೋಗಿಲು ಲೇಔಟ್ನ ಬಹುತೇಕ ಅಕ್ರಮ ನಿವಾಸಿಗಳ ದಾಖಲೆಗಳು ಸಿದ್ಧವಾಗಿರೋದು 2-3 ವರ್ಷಗಳ ಹಿಂದೆ. 2023-2024 ಚುನಾವಣೆ ಸಂದರ್ಭದಲ್ಲಿ ಅಕ್ರಮ ನಿವಾಸಿಗಳ ಆಧಾರ್ ಕಾರ್ಡ್, ವೋಟರ್ ಐಡಿ ರೆಡಿಯಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ರಿವೀಲ್ ಆಗಿದೆ. ಹಾಗಾದ್ರೆ ಚುನಾವಣೆಗಾಗಿ ಜನರನ್ನ ಕೋಗಿಲು ಲೇಔಟ್ಗೆ ಕರೆತರಲಾಯ್ತಾ? ಕೋಗಿಲು ಅಕ್ರಮ ನಿವಾಸಿಗಳ ಹಿಂದೆ ಎಲೆಕ್ಷನ್ ಗಿಮಿಕ್ ಇದೆಯಾ? ಅಷ್ಟಕ್ಕೂ ಅಕ್ರಮಗಳನ್ನ ಮಾಡಿದ್ಯಾರು ಅನ್ನೋದೇ ಸದ್ಯದ ಪ್ರಶ್ನೆ. ಸತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಾಗಲೇ ಈ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳೇನು ಇದ್ರು ಅವರನ್ನ ತೆರವು ಮಾಡಿಸಲಾಯಿತು. ಆದ್ರೆ ಒಂದಷ್ಟು ಇನ್ವೆಸ್ಟಿಗೇಷನ್ ನಡೆಸಿದಂತಹ ಸಂದರ್ಭದಲ್ಲಿ ಇಲ್ಲಿನ ಅಸಲಿಯತ್ತೇನು, ಅಸಲಿ ಸತ್ಯ ಏನು ಅನ್ನುವಂಥದ್ದು ಬಯಲಾಗ್ತಾ ಇದೆ. ಈ ವಾಸಿಂ ಕಾಲನಿ ಆಗಿರಬಹುದು, ಫಕೀರ್ ಕಾಲನಿ ಆಗಿರಬಹುದು, ಇದೆಲ್ಲ ಹುಟ್ಕೊಂಡ ನಂತರದಲ್ಲಿ ಆಗಿದ್ದೇನು ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಇದೆಲ್ಲವೂ ಕೂಡ ರಾಜಕೀಯಕ್ಕಾಗಿ, ಒಂದಷ್ಟು ವೋಟ್ ಬ್ಯಾಂಕ್ಗಾಗಿ ನಡೆದಿರುವಂತಹ ಹುನ್ನಾರವ ಅನ್ನುವಂತ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಕೋಗಿಲು ಲೇಔಟ್ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಮುಸ್ಲಿಮರಿಗಾಗಿ ಕೇರಳದ ಸಿಎಂ ಮನ ಮಿಡಿದಿದೆ. ಅಷ್ಟೇ ಯಾಕೆ, ಫಕೀರ್, ವಸೀಂ ಲೇಔಟ್ ನಿವಾಸಿಗಳ ಮನೆ ತೆರವಿಗೆ ಪಾಕಿಸ್ತಾನವೇ ಖ್ಯಾತೆ ತೆಗೆದಿದೆ. ಇಷ್ಟೆಲ್ಲ ಆದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಕರಡು ಚುರು ಅಂದಿದೆ. ಕೊನೆಗೂ ಭೂಮಿ ನುಂಗಿದವರಿಗೆ ಸರ್ಕಾರ ಫ್ಲಾಟ್ ಭಾಗ್ಯ ಕರುಣಿಸಿದೆ. ಕೋಗಿಲು ಲೇಔಟ್ನಲ್ಲಿ ರಿಪಬ್ಲಿಕ್ ರಿಯಾಲಿಟಿ ಚೆಕ್. ಮತ್ತೊಂದು ಕರಾಳ ಸತ್ಯ ಬಯಲಿಗೆಳೆದ ರಿಪಬ್ಲಿಕ್. ಕೋಗಿಲು ಲೇಔಟ್ನ ಒಂದೊಂದೇ ಕರಾಳ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳಿತಾ ಇದೆ. ಭೂಮಿ ನುಂಗಿದವರ ನಿಜ ಬಣ್ಣವನ್ನ ಬಟಾ ಬಯಲು ಮಾಡಿದೆ. ಇದೀಗ ಕೋಗಿಲು ಲೇಔಟ್ ಮತ್ತೊಂದು ರಹಸ್ಯವನ್ನ ತೆರೆದಿಟ್ಟಿದೆ. 20-30 ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಿದ್ದೀವಿ ಅಂತ ಹೇಳೋ ಅಕ್ರಮ ನಿವಾಸಿಗಳ ಅಸಲಿ ಮುಖವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಚುನಾವಣೆ ವೇಳೆಯೇ ರೆಡಿಯಾಗಿತ್ತು ಆಧಾರ್. ಕೋಗಿಲು ಲೇಔಟ್ನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆದಾಗ 30 ವರ್ಷಗಳಿಂದ ನಾವು ಇಲ್ಲೇ ವಾಸ ಮಾಡ್ತಾ ಇದ್ವಿ ಅನ್ನೋರ ದಾಖಲೆಗಳನ್ನ ಪರಿಶೀಲಿಸಿದೆ. ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಅಸಲಿ ಸತ್ಯ ಬಟಾ ಬಯಲಾಗಿದೆ. ಬಹುತೇಕ ಜನರ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ಐಡಿಗಳು ಸಿದ್ಧವಾಗಿರೋದು 2-3 ವರ್ಷಗಳ ಹಿಂದೆ. ನಿಜ. ಕೋಗಿಲು ಲೇಔಟ್ನ ಬಹುತೇಕ ಅಕ್ರಮ ನಿವಾಸಿಗಳ ದಾಖಲೆಗಳು ಸಿದ್ಧವಾಗಿರೋದು 2-3 ವರ್ಷಗಳ ಹಿಂದೆ. 2023-2024 ಚುನಾವಣೆ ಸಂದರ್ಭದಲ್ಲಿ ಅಕ್ರಮ ನಿವಾಸಿಗಳ ಆಧಾರ್ ಕಾರ್ಡ್, ವೋಟರ್ ಐಡಿ ರೆಡಿಯಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ರಿವೀಲ್ ಆಗಿದೆ. ಹಾಗಾದ್ರೆ ಚುನಾವಣೆಗಾಗಿ ಜನರನ್ನ ಕೋಗಿಲು ಲೇಔಟ್ಗೆ ಕರೆತರಲಾಯ್ತಾ? ಕೋಗಿಲು ಅಕ್ರಮ ನಿವಾಸಿಗಳ ಹಿಂದೆ ಎಲೆಕ್ಷನ್ ಗಿಮಿಕ್ ಇದೆಯಾ? ಅಷ್ಟಕ್ಕೂ ಅಕ್ರಮಗಳನ್ನ ಮಾಡಿದ್ಯಾರು ಅನ್ನೋದೇ ಸದ್ಯದ ಪ್ರಶ್ನೆ. ಸತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಾಗಲೇ ಈ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳೇನು ಇದ್ರು ಅವರನ್ನ ತೆರವು ಮಾಡಿಸಲಾಯಿತು. ಆದ್ರೆ ಒಂದಷ್ಟು ಇನ್ವೆಸ್ಟಿಗೇಷನ್ ನಡೆಸಿದಂತಹ ಸಂದರ್ಭದಲ್ಲಿ ಇಲ್ಲಿನ ಅಸಲಿಯತ್ತೇನು, ಅಸಲಿ ಸತ್ಯ ಏನು ಅನ್ನುವಂಥದ್ದು ಬಯಲಾಗ್ತಾ ಇದೆ. ಈ ವಾಸಿಂ ಕಾಲನಿ ಆಗಿರಬಹುದು, ಫಕೀರ್ ಕಾಲನಿ ಆಗಿರಬಹುದು, ಇದೆಲ್ಲ ಹುಟ್ಕೊಂಡ ನಂತರದಲ್ಲಿ ಆಗಿದ್ದೇನು ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಇದೆಲ್ಲವೂ ಕೂಡ ರಾಜಕೀಯಕ್ಕಾಗಿ, ಒಂದಷ್ಟು ವೋಟ್ ಬ್ಯಾಂಕ್ಗಾಗಿ ನಡೆದಿರುವಂತಹ ಹುನ್ನಾರವ ಅನ್ನುವಂತ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಕೋಗಿಲು ಲೇಔಟ್